ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆದಿದ್ದ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು, ಆಡಳಿತ ಪಕ್ಷ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು, ಬಿಜೆಪಿಯ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆದರೆ ಜೆಡಿಎಸ್ನ ಅಭ್ಯರ್ಥಿ ಸೋತಿದ್ದಾರೆ. ಕಾಂಗ್ರೆಸ್ನಿಂದ ಗೆದ್ದ ಅಭ್ಯರ್ಥಿಗಳು ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಬಿಎಸ್ ಶಿವಣ್ಣ ಮತ್ತು ವಿನಯ್ ಕಾರ್ತಿಕ್. ಬಿಜೆಪಿಯಿಂದ ಗೆದ್ದವರು ಆರ್ ರಘು ಮತ್ತು ಲಿಂಗರಾಜು ಪಾಟೀಲ್. ಹಾಗೆ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಗೋವಿಂದರಾಜು ಸೋತಿದ್ದಾರೆ. ವಿಧಾನ ಪರಿಷತ್ನ ಚುನಾವಣೆಗೆ ಅಂತ ಕಾಂಗ್ರೆಸ್ ರಣತಂತ್ರವನ್ನೇ ರೂಪಿಸಿತ್ತು. ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗೆ ಸಡ್ಡು ಹೊಡೆಯುವುದಕ್ಕೆ ಕೊನೆ ಕ್ಷಣದಲ್ಲಿ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು. ಅಷ್ಟೇ ಅಲ್ಲ, ಯಾವುದೇ ರೀತಿಯಲ್ಲೂ ಅಡ್ಡ ಮತದಾನ ಆಗಬಾರದು ಅಂತ ಎಲ್ಲ ಶಾಸಕರನ್ನು ರೆಸಾರ್ಟ್ಗೆ ಸ್ಥಳಾಂತರ ಮಾಡಲಾಗಿತ್ತು. ಈ ಎಲ್ಲ ತಂತ್ರಗಳು ಕಾಂಗ್ರೆಸ್ಗೆ ವರದಾನವಾಯಿತು. ಸ್ಪರ್ಧಿಸಿದ್ದ 5 ಸ್ಪರ್ಧಿಗಳು ಈಗ ಗೆದ್ದಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳ ಮತಗಳ ವಿವರ ಬಹಿರಂಗವಾಗಿದೆ. ಅದರ ಪ್ರಕಾರ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಬಿಕೆ ಹರಿಪ್ರಸಾದ್ 30, ಪಿವಿ ಮೋಹನ್ 29, ಬಿಎಸ್ ಶಿವಣ್ಣ 30, ತಿಪ್ಪಣ್ಣಪ್ಪ ಕಮಕನೂರು 30 ಹಾಗೆ ವಿನಯ್ ಕಾರ್ತಿಕ್ 32 ಮತಗಳನ್ನು ಗಳಿಸಿದ್ದಾರೆ. ಬಿಜೆಪಿಯಿಂದ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದಿರೋ ರಘು ಕೌಟಿಲ್ಯ 29, ಲಿಂಗರಾಜು ಪಾಟೀಲ್ 27 ವೋಟ್ಗಳನ್ನು ಪಡೆದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಕೇವಲ 14 ಮತಗಳನ್ನು ಗಳಿಸಿ ಸೋತಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ವಿಧಾನಸಭೆಯ ಶಾಸಕರು ಮತ ಹಾಕ್ತಾರೆ. 224 ಶಾಸಕರ ಬಲದ ವಿಧಾನಸಭೆಯಲ್ಲಿ ಸದ್ಯ 2 ಸ್ಥಾನಗಳು ಕಮ್ಮಿ ಇದೆ. ವಿನಯ್ ಕುಲಕರ್ಣಿ ಅನರ್ಹತೆ ಮತ್ತು ಮಾಜಿ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ಶಾಸಕರ ಬಲ 222ಕ್ಕೆ ಇಳಿಕೆಯಾಗಿದೆ. ಒಬ್ಬ ಅಭ್ಯರ್ಥಿಗೆ ಗೆಲುವಿಗಾಗಿ ಮೊದಲ ಪ್ರಾಶಸ್ತ್ಯದ 28 ಮತಗಳ ಅವಶ್ಯಕತೆ ಇತ್ತು. ಮತ ಎಣಿಕೆ ಸಂದರ್ಭದಲ್ಲಿ 1 ಮತ ಅಸಿಂಧು ಅಂತ ಚುನಾವಣಾಧಿಕಾರಿಗಳು ಘೋಷಿಸಿದ್ದಾರೆ. ಗುಪ್ತ ಮತದಾನವಾಗಿರೋ ಹಿನ್ನೆಲೆಯಲ್ಲಿ ಅಸಿಂಧುವಾಗಿರೋ ಮತ ಯಾವ ಪಕ್ಷದ್ದು ಹಾಗೆ ಯಾವ ಶಾಸಕರು ಚಲಾಯಿಸಿದ್ದು ಅನ್ನೋದು ಬಹಿರಂಗವಾಗಿಲ್ಲ. ಹಾಗೆ ಬೆಳಿಗ್ಗೆ 9ರಿಂದ ಮತದಾನ ಶುರುವಾಯಿತು. ಎಲ್ಲ ಶಾಸಕರು ಮತದಾನ ಮಾಡಿದ್ರು. ಸಂಜೆ 4 ಗಂಟೆ ತನಕ ವಿಧಾನಸೌಧದ ಕೊಠಡಿ ಸಂಖ್ಯೆ 4ರಲ್ಲಿ ವೋಟಿಂಗ್ ನಡೆದಿತ್ತು. 5 ಗಂಟೆ ಆದಮೇಲೆ ಮತ ಎಣಿಕೆ ಮಾಡಿ ಫಲಿತಾಂಶ ಹೊರಬಿದ್ದಿದೆ. ಇಲ್ಲಿ ಜೆಡಿಎಸ್ ಹೇಗಾದರೂ ಮಾಡಿ 1 ಸೀಟನ್ನು ಗೆಲ್ಲೇಬೇಕು ಅಂತ ತಮ್ಮ ಶಾಸಕರನ್ನ ರೆಸಾರ್ಟ್ನಲ್ಲಿ ಇಟ್ಟಿತ್ತು. ಆದರೂ ಪ್ರಯೋಜನ ಆಗಲಿಲ್ಲ. ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ. ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಮತಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಮ್ಮನ್ನ ಸಂಪರ್ಕವನ್ನ ಮಾಡೇ ಇಲ್ಲ ಅಂತಾನೂ ಹೇಳಿದ್ರು. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಇವರಿಬ್ಬರನ್ನ ಸಂಪರ್ಕ ಮಾಡಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತ ಹೇಳಿದ್ರು. ವೋಟಿಂಗ್ ಮುಗಿದ ಮೇಲೆ ಇವರಿಬ್ಬರು ಡಿ.ಕೆ. ಶಿವಕುಮಾರ್ ಜೊತೆ ಫೋಟೋಗೆ ಪೋಸ್ ಕೂಡ ಕೊಟ್ಟರು. ಇಲ್ಲಿ ಬಿಜೆಪಿಯಲ್ಲಿರೋ ಅಸಮಾಧಾನ, ಜೆಡಿಎಸ್ನ ಅಪಸ್ವರವನ್ನ ಡಿ.ಕೆ. ಶಿವಕುಮಾರ್ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ರಾಜಕೀಯವಾಗಿ ಇದು ಕಾಂಗ್ರೆಸ್ನತ್ತ ಧ್ರುವೀಕರಣದ ಮುನ್ಸೂಚನೆ ಅಂತಾನೂ ಹೇಳಲಾಗ್ತಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ವಿನಯ್ ಕಾರ್ತಿಕ್ ಅವರು ಜಯ ಸಾಧಿಸಿದ್ದು, ಇದು ಪ್ರಮುಖ ಬೆಳವಣಿಗೆಯಾಗಿ ಪರಿಣಮಿಸಿದೆ. ವಿನಯ್ ಕಾರ್ತಿಕ್ ಅವರ ಗೆಲುವು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದು, ಕೊನೆ ಹಂತದ ಮತಗಳ ಲೆಕ್ಕಾಚಾರದಲ್ಲಿ ತೀವ್ರ ಕುತೂಹಲ ಮೂಡಿಸಿತ್ತು. ವಿವಿಧ ಪಕ್ಷಗಳ ಶಾಸಕರ ಮೊದಲ ಹಾಗೂ ನಂತರದ ಆದ್ಯತೆಯ ಮತಗಳ ಲೆಕ್ಕಾಚಾರದ ನಂತರ ಅವರು ಗೆಲುವಿನ ಗುರಿ ತಲುಪಿದ್ದಾರೆ. ಈ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದ್ದು, ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ನ ಕಾರ್ಯಚಟುವಟಿಕೆಗಳ ಮೇಲೂ ಇದರ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಆದರೆ ಇಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಸೋತಿರೋದು ಜೆಡಿಎಸ್ ಪಾಳೆಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಅದರಲ್ಲೂ ಜೆಡಿಎಸ್ನ 18 ಶಾಸಕರಲ್ಲಿ 4 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಅಂದರೆ ಆ ಶಾಸಕರು ಯಾರು? ಪಕ್ಷದಲ್ಲಿ ಇದ್ಕೊಂಡೇ ಈ ರೀತಿ ಬೆನ್ನಿಗೆ ಚೂರಿ ಹಾಕಿದವರು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು, ಚರ್ಚೆಗಳು ವ್ಯಕ್ತವಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.